2024 ಲೋಕಸಭಾ ಚುನಾವಣೆಯ ರಿಸಲ್ಟಿನ ಇಂಪ್ಯಾಕ್ಟ್ ಏನಾಗಿರುತ್ತೆ, ಸಾಧ್ಯತೆಗಳು, ಮೋದಿ ಬಹುಮತ ಗಳಿಸಿ ಬಂದ್ರೆ ಏನಾಗುತ್ತೆ, INDIA ಒಕ್ಕೂಟ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಈಗ ಮುಂದಿನ ಚರ್ಚೆಗೆ ನಮ್ಮನ್ನ ಜಾಯ್ನ್ ಆಗೋದಕ್ಕೆ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಜಾಯ್ನ್ ಆಗಿದ್ದಾರೆ. ಮೋಹನ್ ವಿಶ್ವ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೂರನೇ ಇಂಪ್ಯಾಕ್ಟ್ ಏನಾಗಿರುತ್ತೆ, ಮೂರನೇ ಸಾಧ್ಯತೆಗಳು ವಾಪಸ್ ಬರ್ತೀನಿ, ಮೂರನೇ ಸಾಧ್ಯತೆ ತಗೊಂಡು ಬರ್ತೀನಿ ನಾಗರಾಜ್ ಯಾದವ್ ಅವರೇ. ಮೂರನೇ ಸಾಧ್ಯತೆ ಏನು ಅಂತ ನೋಡೋಣ. INDIA ಮೈತ್ರಿಕೂಟಕ್ಕೆ ಬಹುಮತ ಬಾರದೇ ಇದ್ರೆ ಏನಾಗುತ್ತೆ? NDA ಮೈತ್ರಿಕೂಟಕ್ಕೆ ಬಹುಮತ ಬಾರದೇ ಇದ್ರೆ ಸಿದ್ದು ಬದಲಾಯಿಸಿ ನನ್ನನ್ನ CM ಮಾಡಿ ಅಂತ DKC ಒತ್ತಡ ಹಾಕಬಹುದು. ಲೋಕಸಭೆ ಚುನಾವಣೆಯ ನಂತರ ಪರಿಷತ್ ಚುನಾವಣೆಯ ಆರಂಭದ ದಿನಗಳಲ್ಲೇ DK ಶಿವಕುಮಾರ್ ಅವರು ಅಗ್ರೆಸಿವ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆ ಅಗ್ರೆಸಿವ್ನೆಸ್ ಮತ್ತಷ್ಟು ಜಾಸ್ತಿ ಆಗಬಹುದು. CM ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಒತ್ತಡ ಹೆಚ್ಚಾಗಬಹುದು. ಇನ್ನು ಬಿಜೆಪಿ JDS ಪಕ್ಷಗಳನ್ನ ಅಸ್ಥಿರಗೊಳಿಸುವ ಪ್ರಯತ್ನಗಳು ಆಗಬಹುದು. ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಸುಸೂತ್ರವಾಗಿ ನಡೀಬಹುದು. ನಾಯಕತ್ವ ಬದಲಾದ್ರೆ ಸಿದ್ದರಾಮಯ್ಯ ದಿಲ್ಲಿ ಮಟ್ಟದಲ್ಲಿ ಹುದ್ದೆ ಪಡೆಯೋ ಸಾಧ್ಯತೆ ಇದೆ. ನಾಗರಾಜ್ ಯಾದವ್ ಅವರೇ, NDA ಮೈತ್ರಿಕೂಟಕ್ಕೆ ಬಹುಮತ ಬರಲಿಲ್ಲ ಅಂದ್ರೆ ಏನಾಗಬಹುದು ಅನ್ನೋ ಸಾಧ್ಯತೆಯನ್ನ ನಾವು ತಿಳಿಸ್ತಾ ಇದ್ವಿ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಾಗೋ ಬದಲಾವಣೆಗಳು ಏನೇನು ಅನ್ನೋದನ್ನ ಸ್ಕ್ರೀನ್ ನಲ್ಲಿ ತಿಳಿಸ್ತಾ ಇದ್ವಿ. NDA ಮೈತ್ರಿಕೂಟಕ್ಕೆ ಅಧಿಕಾರ ಬರಲ್ಲ, ಡೌಟೇ ಬೇಡ. ಓಕೆ, INDA ಅಧಿಕಾರ ಬರೋದು ಶತಸಿದ್ಧ. ಅದು ಕರ್ನಾಟಕದ ಮೇಲೆ ಬೀಳ್ತಕ್ಕಂಥ, ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಕಣ್ಣಿಗೆ ಸುಭಿಕ್ಷವಾಗಿರ್ತಕ್ಕಂಥ ಸರ್ಕಾರ ನಡೆಸಲಿಕ್ಕೆ ಕೇಂದ್ರದಲ್ಲಿ ನಮ್ಗೆ ಆಗಿರೋ ಅನ್ಯಾಯಗಳೆಲ್ಲ ಏನಾಗ್ತಾಯಿದೆ, ಟ್ಯಾಕ್ಸ್ ಡೆವಲ್ಯೂಷನ್ ಪ್ರಾಬ್ಲಮ್ ಏನಾಗಿದೆ, ನಮ್ಮ ರೈತರಿಗಾಗಿರೋ ಸಮಸ್ಯೆಗಳು, ಬರಗಾಲ ಸಮಸ್ಯೆ ಎಲ್ಲದನ್ನು ಕೂಡ ವಾಪಸ್ ಬರಲಿಕ್ಕೆ ಪ್ರಯತ್ನ ಆಗ್ತದೆ. ಮತ್ತು 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ತನಿಖೆಗಳಾಗ್ತವೆ. ಏನು ಮಾಡಿದ್ದುಣ್ಣ ಮಾರಾಯ ಅಂತಕ್ಕಂಥ ಓಪನ್ ಆಗ್ತದೆ. ಕರ್ನಾಟಕದ ಮೇಲೆ ನಮ್ಮ INDA ಅಧಿಕಾರಕ್ಕೆ ಬಂದಿದ್ದೆ ಆದರೆ ಕರ್ನಾಟಕಕ್ಕೆ ಉತ್ತಮವಾದ ಭವಿಷ್ಯ ಇದೆ. ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ವರಿಷ್ಠ ನಾಯಕರಾಗಿ ಬೆಳೆದಿರ್ತಕ್ಕಂಥವ್ರು, 2 ಸಲ ಮುಖ್ಯಮಂತ್ರಿ ಆಗಿರೋರು, 15 ಸಲ ಫೈನಾನ್ಸ್ ಬಜೆಟ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥ, ರಾಜ್ಯದ ಎಲ್ಲ ಆಗುಹೋಗುಗಳನ್ನ ಚಿಂತಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಒಂದು ರಾಜಕೀಯ ಮುತ್ಸದ್ದಿ ಆಗಿರ್ತಕ್ಕಂಥವ್ರು ಒಂದು ಕಡೆ ಆದರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅಂತಕ್ಕಂಥ ಒಂದು ಡೈನಾಮಿಕ್ ಲೀಡರ್ಶಿಪ್. ನೋಡಿ, DK ಶಿವಕುಮಾರ್ ಅಧ್ಯಕ್ಷತೆ ಮತ್ತು ಸಿದ್ದರಾಮಯ್ಯರ ನೇತೃತ್ವದಲ್ಲಿ BJP ಲೀಡರ್ಗಳೇ ಹುಡ್ಕೋಕೆ, ಆಲ್ಟರ್ನೇಟ್ ಲೀಡರ್ಗಳನ್ನ, ಪ್ಯಾರಲಲ್ ಲೀಡರ್ ನೋಡೋಕೆ ಹುಡುಕೋಕ್ಕಾಗ್ತಾ ಇರಲಿಲ್ಲ. ನೀವೇ ನೋಡಿದ್ರಿ ಚುನಾವಣೆಗಳು ಯಾವ ರೀತಿ ಅವ್ರು ಕ್ಯಾಂಪೇನ್ ಮಾಡೋಕ್ಕೂ ಕೂಡ ಒಬ್ಬರು ಬರ್ತಾರೆ. ಏನೋ ನಾವು ಡ್ಯೂಟಿ ಮಾಡಬೇಕಲ್ಲ ಬರ್ತಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ತಕ್ಕಂಥ ಲೀಡರ್ಗಳೇ ಇಲ್ದಂಗೆ ಆಗಿರ್ತಕ್ಕಂಥ BJP. ಯಾಕಂದರೆ ಅವರಿಗೆ ಸರಿಸಮನಾಗಿರುತ್ತೆ ಲೀಡರ್ಗಳೇ BJP ಇಲ್ಲ, ಲೋಕಲ್ ಆಗಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ವಿ ಆರ್ ಗಿವಿಂಗ್ ಎ ಟಫ್ ಫೈಟ್. ದೇ ಆರ್ ಆಲ್ಸೋ ಫೈಟಿಂಗ್. ಕಾಂಗ್ರೆಸ್ಸಲ್ಲಿ ಯಾವ ಬದಲಾವಣೆಗಳು ಆಗೋದಿಲ್ಲ. ಏನೇ ಆದರೂ ಕೂಡ ಶಾಸಕರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬದ್ಧವಾಗಿರ್ತಾರೆ, DK ಅವರು ಬದ್ಧವಾಗಿರ್ತದೆ. ಇವರು ಎಕ್ಸ್ಪೆಕ್ಟ್ ಮಾಡಿದಾಗೆ ಅಸೆಂಬ್ಲಿ ಚುನಾವಣೆ ಬಂದಾಗಲೂ ಕೂಡ ಏನು ಗೊತ್ತಾ, ಏನು ಗಲಾಟೆ ಆಗ್ಬಿಡ್ತದೆ, ಸಿದ್ದರಾಮಯ್ಯನವರು DKಗೆ ಸೀಟ್ ಹಂಚಿಕೆಯಲ್ಲಿ ಗಲಾಟೆ ಆಗ್ಬಿಡ್ತದೆ, ಮತ್ತೆ BJP ಅಧಿಕಾರಕ್ಕೆ ಬರ್ತದೆ ಅಂದ್ರೆ ಒಂದು ಚೂರು ಗಲಾಟೆ ಆಗಲಿಲ್ಲ. ಒಂದೇ ಒಂದು ಕ್ಯಾಂಡಿಡೇಟ್ ಡಿಫರೆನ್ಸ್ ಓಪನ್ ಇರಲಿಲ್ಲ. ಪಾರ್ಲಿಮೆಂಟ್ ಸೀಟ್ ಹಂಚುವಾಗಲೂ ಕೂಡ ಒಂದೇ ಒಂದು ಡಿಫರೆನ್ಸ್. ನಾಗರಾಜ್ ಯಾದವ್ ಅವರೇ, ದೇರ್ ವಾಸ್ ಅ ಟಾಸ್ಕ್. ವಿಧಾನಸಭೆಯನ್ನ ಗೆಲ್ಲಬೇಕು, ಲೋಕಸಭೆಯನ್ನ ಗೆಲ್ಲಬೇಕು, ಒಟ್ಟಾಗಿ ಹೋದ್ರೆ ಮಾತ್ರನೇ ಅದು ಸಾಧ್ಯ ಅನ್ನೋದು ಇಬ್ಬರು ನಾಯಕರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದ್ರು. ಈಗಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಏನು ಗೊತ್ತಾ, 4 ವರ್ಷ ಯಾವ ಎಲೆಕ್ಷನ್ ಇಲ್ಲ. ಈಗಲೂ ಕೂಡ ಜೊತೆಲಿ ಹೋದ್ರೆ ಮಾತ್ರ ಕನ್ನಡಿಗರು ನಮ್ಮನ್ನ ಆರಾಮಾಗಿ ನೋಡ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಯಾಕಪ್ಪ ಕೊಟ್ರೆ ಅಂತ ಯಾವುದೇ ಕಾರಣಕ್ಕೂ ಕೂಡ ದೇರ್ ಇಸ್ ನೋ ಡಿಫರೆನ್ಸಸ್ ಬಿಟ್ವೀನ್ ಸಿದ್ದರಾಮಯ್ಯ ಸಾಹೇಬರು ಅಥವಾ DK ಸಾಹೇಬರ ವಿಚಾರ ಹೇಳ್ತೀನಿ. ಏನೇ ಇದ್ರೂ ಕೂಡ ಶಾಸಕರ ಅಭಿಪ್ರಾಯದೊಂದಿಗೆ ಕೇಂದ್ರ ತಗೊಳ್ತಕ್ಕಂಥ ಯಾವುದೇ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರಾಗ್ಲಿ DK ಶಿವಕುಮಾರ್ ಕಟಿಬದ್ಧವಾಗಿ ಕೆಲಸ ಮಾಡತಕ್ಕಂಥ ಶಿಸ್ತಿನ ಸಿಪಾಯಿಗಳು ಅವರಿಬ್ಬರನ್ನ ಮಾತನ್ನು ಹೇಳ್ತಾ ಇದ್ದೀನಿ. ನೋ ಇಂಪ್ಯಾಕ್ಟ್ ಇನ್ ಕಾಂಗ್ರೆಸ್ ಅಟ್ ಎನಿ ಕಾಸ್ಟ್, ಸ್ಟೇಟ್ ಗವರ್ಮೆಂಟ್ ಅಟ್ ಎನಿ ಕಾಸ್ಟ್, ಹೂಎವರ್ ಕಮ್ಸ್ ಟು ಪವರ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.